ಈಗ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದ್ ಕಡೆ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಾಗಿತ್ತು. ಆದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಕೂಡ ಗೊಂದಲ ಇತ್ತು. ಈಗ ದಾವಣಗೆರೆ ಬಾಗಲಕೋಟೆ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಆದ್ರೆ ಇದು ಬಹಳ ಕಠಿಣವಾದಂತಹ ತೀರ್ಮಾನ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಈ ಕಡೆ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಎರಡೂ ಕಡೆ ಕುಟುಂಬದವರು ಕೂಡ ಟಿಕೆಟ್ ಕೇಳಿದ್ರು. ಬಾಗಲಕೋಟೆಯಲ್ಲಿ ಮೇಟಿ ಪುತ್ರ ಅವರಿಗೆ ಕೊಟ್ಟಿದ್ದಾರೆ ಈಗ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವರು. ದಾವಣಗೆರೆ ಬಾಗಲಕೋಟೆ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಈಗ ಬಹಳ ಕಠಿಣವಾದಂತಹ ತೀರ್ಮಾನ ಇದು ಅಂತ ಗೃಹ ಸಚಿವರು ಹೇಳಿದ್ದಾರೆ. ಎರಡೂ ಕಡೆ ಕುಟುಂಬದವರು ಕೂಡ ಟಿಕೆಟ್ ಅನ್ನು ಕೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಮೇಟಿ ಪುತ್ರ ಅವರಿಗೆ ಕೊಟ್ಟಿದ್ದಾರೆ ಈಗೇನು ಟಿಕೆಟ್ ಅನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನ ಪುತ್ರನಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಇದು ಬಹಳ ಕಠಿಣ, ಇದು ಸುಲಭವಾದಂತಹ ತೀರ್ಮಾನ ಅಲ್ವೇ ಅಲ್ಲ. ಹೈಕಮಾಂಡ್ ತೀರ್ಮಾನ ಅಷ್ಟು ಮಟ್ಟಿಗೆ ಇದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಕೆಲಸ ಮಾಡಲೇಬೇಕು, ತಲೆಯನ್ನ ಬಾಗಲೇಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏಪ್ರಿಲ್ 9ಕ್ಕೆ ನಡೆಯುವಂತಹ ಈ ಉಪ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಕಡೆ ಬಿಜೆಪಿ ಪಾಳ್ಯದಲ್ಲಿ ಹೆಸರನ್ನ ಅಂದ್ರೆ ಯಾರು ಅಭ್ಯರ್ಥಿಗಳು ಈ ಬೈ ಎಲೆಕ್ಷನ್ ಅಲ್ಲಿ ಉಪಚುನಾವಣೆಯಲ್ಲಿ ನಿಲ್ಲಬೇಕು ಅನ್ನೋದು ಸಂಬಂಧಪಟ್ಟಂತೆ ಹೆಸರೇನೋ ಕೇಳಿ ಬಂದಿತ್ತು. ಆದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಕೂಡ ಗೊಂದಲ ಇತ್ತು. ಅವರವರನ್ನಲ್ಲೇ ಮೇಟಿ ಫ್ಯಾಮಿಲಿಯಲ್ಲಿ ಒಂದು ಗೊಂದಲಗಳಿದ್ವು. ಇವ್ರಿಗೆ ಕೊಡ್ಬೇಕಾ ಅವ್ರಿಗೆ ಕೊಡ್ಬೇಕಾ ಅಂತ ಒಂದೇ ಕುಟುಂಬದಲ್ಲಿ ನನಗೆ ಬೇಕು ಅಂತ ನಿಂತುಬಿಟ್ಟಿದ್ರು. ಸೊ ಈಗ ಹೈಕಮಾಂಡ್ ಖುದ್ದಾಗಿ ಬಂದು ಇವರ ಯಾರು ಸೂಕ್ತರು ಅಂತ ಹೇಳಿ ತೀರ್ಮಾನ ಮಾಡಿ ಈಗ ಹೆಸರನ್ನ ಘೋಷಣೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಿಂದ ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಗೆ ಅಭ್ಯರ್ಥಿಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಬಹಳ ಕಠಿಣವಾದಂಥ ತೀರ್ಮಾನ. ಏಕೆಂದರೆ ಎರಡೂ ಸೀಟ್ಗಳು ಕಾಂಗ್ರೆಸ್ ಪಕ್ಷ ಗೆದ್ದಿದ್ದು. ಈ ಬಾರಿಯೂ ಕೂಡ ನಾವು ಗೆದ್ದಲೇಬೇಕಾದಂಥ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಒಂದು ಕಡೆ ಎರಡೂ ಕ್ಷೇತ್ರದಲ್ಲಿ ಕುಟುಂಬದವರು ಕೇಳ್ತಾ ಇದ್ದರು ಮತ್ತು ಇನ್ನೊಂದು ಕಡೆ ಕಾರ್ಯಕರ್ತರು ಬೇರೆ ಅಭ್ಯರ್ಥಿಗೆ ಕೊಡಬೇಕು ಅಂಥೇಳಿ ಒತ್ತಾಯ ಮಾಡ್ತಾ ಇದ್ದದ್ದು. ಇದೆಲ್ಲವನ್ನು ಕೂಡ ಬಹಳ ಎಚ್ಚರಿಕೆಯಿಂದ ನಮ್ಮ ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮೇಟಿಯವರ ಪುತ್ರ ಅವರಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ದಾವಣಗೆರೆಯಲ್ಲೂ ಕೂಡ ಶಿವಶಂಕರಪ್ಪನವರ ಮೊಮ್ಮಗ ಅವರಿಗೆ, ಮಲ್ಲಿಕಾರ್ಜುನ ಅವರ ಮೊಮ್ಮಗ ಅವರಿಗೆ ಕೊಟ್ಟಿದ್ದಾರೆ. ಇದು ಸುಲಭವಾದಂಥ ತೀರ್ಮಾನವೂ ಕೂಡ ಆಗಿರಲಿಲ್ಲ. ಆದರೆ ಹೈಕಮಾಂಡ್ನವರು ಮಾಡಿರೋದರಿಂದ ನಾವೆಲ್ಲ ಮುಖಂಡರುಗಳು, ಕಾರ್ಯಕರ್ತರು ಕೆಲಸ ಮಾಡಿ ಅವರಿಬ್ಬರನ್ನು ಕೂಡ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಇರ್ಬೋದು ಅನೇಕ ವಿಷಯಗಳು ಅಲ್ಲಿ ನಡೀಬೋದು. ಆದರೂ ಕೂಡ ಎಲ್ಲರ ಮನಸ್ಸನ್ನು, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು PCCಯಿಂದ ಮಾನ್ಯ ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಅವರ ಡೈರೆಕ್ಷನ್ಸ್ ಮೇಲೆ ಚುನಾವಣೆಗಳನ್ನು ಮಾಡಬೇಕಾಗ್ತದೆ. ಮಾಡಿ ಎಲ್ಲರನ್ನೂ ಕೂಡ ಅವರಿಬ್ಬರನ್ನು ಕೂಡ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಅಖಿಲ ಭಾರತ ಕಾಂಗ್ರೆಸ್ ಇಂತೂ ದಾವಣಗೆರೆ ಮತ್ತೆ ಬಾಗಲಕೋಟೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಏನು ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಬೇಕಾಗಿತ್ತು ಅದು ಅಷ್ಟು ಸುಲಭವಲ್ಲ. ಇಂತಹ ಕಠಿಣವಾದಂತಹ ಸಿಚುವೇಶನ್ನಲ್ಲಿ ಕಠಿಣವಾದಂತಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ಹೈಕಮಾಂಡ್ ಎಷ್ಟು ಗಂಭೀರವಾಗಿ ಅದನ್ನು ಪರಿಗಣಿಸಿರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಜೊತೆಗೆ ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನ ಆಗಿರೋದ್ರಿಂದ ನಾವು ಹೈಕಮಾಂಡ್ ತೀರ್ಮಾನವನ್ನು ನಾವೆಲ್ಲರೂ ಕೂಡ ಅದನ್ನು ಆ ಕೆಲಸವನ್ನು ಕೊಟ್ಟಂತಹ ಕೆಲಸವನ್ನು ಮಾಡಲೇಬೇಕಾಗತ್ತೆ, ಅದನ್ನು ಗೌರವಿಸಲೇಬೇಕಾಗತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಜಿ ಪರಮೇಶ್ವರ್ ಅವರು ಮಾತನಾಡಿರೋದು. ಎರಡೂ ಕಡೆ ಕುಟುಂಬದವರು ಕೂಡ ಟಿಕೆಟನ್ನು ಕೇಳಿದರು. ಅದಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಈಗ ಮೇಟಿ ಪುತ್ರ ಅವ್ರಿಗೆ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನ್ ಪುತ್ರನಿಗೆ ಟಿಕೆಟ್ ಕೊಡಲಾಗಿದೆ. ಇದು ಅಷ್ಟು ಸುಲಭವಾದ ತೀರ್ಮಾನ ಅಲ್ಲವೇ ಅಲ್ಲ. ಹೈಕಮಾಂಡ್ ತೆಗೆದುಕೊಂಡಿದೆ ಅಂದರೆ ಕುಲಂಕುಷವಾಗಿ ಇದನ್ನೆಲ್ಲ ಗಮನಿಸಿಕೊಂಡು ಇವರಿಗೆ ಘೋಷಣೆಯನ್ನು ಮಾಡಿದೆ. ಟಿಕೆಟ್ ಅಭ್ಯರ್ಥಿಗಳು ಸೂಕ್ತರು ಅಂತೇಳಿ ಘೋಷಣೆ ಮಾಡಿದೆ ಅಂತೇಳಿ ಈಗ ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ಏಪ್ರಿಲ್ 9ಕ್ಕೆ ನಡೆಯುವಂತಹ ಈ ಉಪಚುನಾವಣೆಯಲ್ಲಿ ಈಗ ಅಂತೂ ಇಂತೂ ಕಾಂಗ್ರೆಸ್ ಪಾಳೆಯದಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗಿದೆ. HY ಮೇಟಿ ಕಿರಿಯ ಪುತ್ರ ಉಮೇಶ್ಗೆ ಈಗ ಬಿ ಫಾರಂ ಸಿಗುತ್ತೆ. 3 ಮಕ್ಕಳಲ್ಲಿ ಉಮೇಶ್ ಶೆಟ್ಟಿಗೆ ಈಗ ಬಿ ಫಾರಂ ಸಿಗುತ್ತೆ. ಬಾಗಲಕೋಟೆ ಕ್ಷೇತ್ರದಿಂದ ಉಮೇಶ್ ಮೇಟಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. HY ಮೇಟಿ ಕಿರಿಯ ಪುತ್ರ ಉಮೇಶ್ಗೆ ಈಗ ಬಿ ಫಾರ್ಮ್ ಸಿಗ್ತಾ ಇದೆ. ಈಗ ಉಮೇಶ್ ಮೇಟಿಗೆ ಬಿ ಫಾರ್ಮ್ ಒಂದು ಸಿಕ್ಕಿದೆ ಬಿ ಫಾರ್ಮ್. ಹಾಗಾಗಿ ಇದನ್ನ ಬಿ ಫಾರ್ಮ್ ಸಮೇತ ನಾಮಪತ್ರವನ್ನು ಸಲ್ಲಿಕೆ ಮಾಡಬೇಕು. ಇವತ್ತು ಸಲ್ಲಿಕೆ ಮಾಡಕ್ಕೆ ಹೊರಟಿದ್ದಾರೆ. ಉಮೇಶ್ ಅವರು ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಆಮೇಲೆ ಗ್ಯಾರಂಟಿ ಸರ್ಕಾರಿ ಸಿದ್ದರಾಮಯ್ಯ ಮಾಡೋದು ನಮ್ಮ ವೈಯಕ್ತಿಕ ಏನಾದ್ರು ಜಿಲ್ಲಾಧ್ಯಕ್ಷ ಸಮೂಹದ ಎಲ್ಲರೂ ಲೀಡರ್ಸ್ ಅದಾರ ಅವ್ರೆಲ್ಲ ತಿಳ್ಕೊಂಡು ಏನಾದ್ರು ನೋಡ್ಕೊಂಡು ಸರ್, ಈಗ ತಾವು ಅನುಕಂಪದಲ್ಲೇ ತಮಗೆ ಪ್ಲಸ್ ಆಗ್ತಾ ಇರುವಂತದ್ದು, ಅದ್ರ ಜೊತೆಗೆ ಬಿಜೆಪಿ ಕೂಡ ಈ ಚುನಾವಣೆ ಅಷ್ಟೇ ಪ್ರತಿಷ್ಠೆಯಾಗಿ ಅವರು ತುಂಬಾನೇ ಸವಾಲಾಗಿ ಇದನ್ನ ತಗೊಂಡಿರುವಂತದ್ದು. ಎಷ್ಟು ಮಟ್ಟಿಗೆ ಇದನ್ನ ಚಾಲೆಂಜ್ ಆಗಿ ಅವರಿಗೆ ಸಂಬಂಧ ಅಲ್ಲ, ಅವ್ರನ್ನ ಎದುರಿಸ್ಲಿಕ್ಕೆ ಯಾವ ತರ ನೀವು ಅದನ್ನ ಚುನಾವಣೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ, ಎದುರಿಸ್ತೀವಿ, ಗೆಲ್ತೀವಿ. ಅಲ್ಲ, ಯಾವುದೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಹುದ್ದೆಯನ್ನು ಅಲಂಕರಿಸಿಲ್ಲ ಅನುಭವ. ಈ ಎಲ್ಲ ಹಿನ್ನೆಲೆಯಲ್ಲಿ ಯಾವ ರೀತಿ ಸವಾಲಾಗಿ ಪರಿಣಮಿಸೈತೆ ಅಂತ ಸರ್ ಈ ಚುನಾವಣೆ ಅನುಭವ ಮಾಡ್ಕೊಂಡಾನ. 15 ಎಲೆಕ್ಷನ್ ಮಾಡ್ಯಾನ. ತಂದೆ ಅವರು ಎಲೆಕ್ಷನ್ ಮಾಡಿದೆವು, ನಾವೇ ನಿಂತು ಓಡಾಡಿ ಮಾಡಿದೆವು. ನಮ್ಗೇನು ಅದ್ರದ್ದೇನು ಅವಾಗ ಹಂಗೇನು ಬರೋದಲ್ಲ. ನಮ್ಮ ತಂದೆ ಹೆಂಗ್ ಮಾಡ್ತೀವಿ ಅದೇ ರೀತಿ ಮಾಡ್ಕೊಬೇಕು. ನಮ್ಮ ತಂದೆ ಆಶೀರ್ವಾದ ಇದೆ, ನಮ್ಮ ತಂದೆ ಅಭಿಮಾನ ಬೆಳಗಿದೆ. ಸರ್, ಈಗ ನಗರ ಮಟ್ಟದಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಬಹಳಷ್ಟು ಸಮಸ್ಯೆ ಅದಕ್ಕೇನು ಈಗ ಮಾದೇಮೇಟಿ ಅವರು ಇನ್ನೊಬ್ಬರ ಹಸ್ತಕ್ಷೇಪ ಅನ್ನೋದು ಬಹಳಷ್ಟು ಸಮಯ ಈಗ ನಿಮ್ಗೆ ಸಿಕ್ಕಿದೆ. ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡಿ ಏನಿಲ್ಲ, ಎಸ್ಸಕ್ಕೆ ಬೆಲೆ ಎಲ್ಲರೂ ಒಕ್ಕಟ್ಟಾಗಿ ಮಾಡ್ತಾರೆ. ಎಷ್ಟು ಗಂಟೆಗೆ ನಾಮಿನೇಷನ್ ಮಾಡ್ತೀವಿ? ನಾಳೆ 11 ಗಂಟೆ ಯಾರೆಲ್ಲ ಬರ್ತಾ ಇದ್ದಾರೆ ಸರ್? ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬರ್ತಾರೆ. ನಮ್ಮ KPCC ಜಿಲ್ಲೆಯ ನಾಯಕರು, ಜಿಲ್ಲೆಯ ಉತ್ಸವ ಸಚಿವರು, ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ಕೊನೆಯದಾಗಿ ತಮ್ಮ ಒಂದು ಈ ಒಂದು ತಂದೆಯವರು ಮಾಡಿದ ಕೆಲಸಗಳದಾವ, ಅದನ್ನ ಇಟ್ಕೊಂಡು ಆಮೇಲೆ ಗ್ಯಾರಂಟಿ ಮಾಡಿದ ಕೆಲಸ ಸರ್ಕಾರಿ ಸಿದ್ದರಾಮಯ್ಯ ಮಾಡೋದು. ತಮ್ಮ ವೈಯಕ್ತಿಕ ಏನಾದ್ರು ಜಿಲ್ಲಾಧ್ಯಕ್ಷ ಸಮೂಹದ ಎಲ್ಲರೂ ಲೀಡರ್ಸ್ ಅದಾರ ಅವ್ರೆಲ್ಲ ತಿಳ್ಕೊಂಡು ಏನಾದ್ರು ನೋಡ್ಕೊಂಡು ಮಾಡ್ಕೊಂಡು ಸರ್, ಈಗ ತಾವು ಅನುಕಂಪದಲ್ಲೇ ತಮಗೆ ಪ್ಲಸ್ ಆಗ್ತಾ ಇರುವಂತದ್ದು, ಅದ್ರ ಜೊತೆಗೆ ಬಿಜೆಪಿ ಕೂಡ ಈ ಚುನಾವಣೆ ಅಷ್ಟೇ ಪ್ರತಿಷ್ಠೆಯಾಗಿ ಅವರು ತುಂಬಾನೇ ಸವಾಲಾಗಿ ಇದನ್ನ ತಗೊಂಡಿರುವಂತದ್ದು. ಎಷ್ಟು ಮಟ್ಟಿಗೆ ಇದನ್ನ ಚಾಲೆಂಜ್ ಆಗಿ ಅವರಿಗೆ ಸಂಬಂಧ ಅಲ್ಲ, ಅವ್ರನ್ನ ಎದುರಿಸ್ಲಿಕ್ಕೆ ಯಾವ ತರ ನೀವು ಅದನ್ನ ಚುನಾವಣೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ, ಎದುರಿಸ್ತೀವಿ, ಗೆಲ್ತೀವಿ. ಅಲ್ಲ, ಯಾವುದೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಹುದ್ದೆಯನ್ನು ಅಲಂಕರಿಸಿಲ್ಲ ಅನುಭವ. ಈ ಎಲ್ಲ ಹಿನ್ನೆಲೆಯಲ್ಲಿ ಯಾವ ರೀತಿ ಸವಾಲಾಗಿ ಪರಿಣಮಿಸೈತೆ ಅಂತ ಸರ್ ಈ ಚುನಾವಣೆ ಅನುಭವ ಮಾಡ್ಕೊಂಡಾನ. 15 ಎಲೆಕ್ಷನ್ ಮಾಡ್ಯಾನ. ನಮ್ಮ ತಂದೆ ಅವರು ಎಲೆಕ್ಷನ್ ಮಾಡಿದೆವು, ನಾವೇ ನಿಂತು ಓಡಾಡಿ ಮಾಡಿದೆವು. ನಮ್ಗೇನು ಅದ್ರದ್ದೇನು ಅವಾಗ ಹಂಗೇನು ಬರೋದಲ್ಲ. ನಮ್ಮ ತಂದೆ ಹೆಂಗ್ ಮಾಡ್ತೀವಿ ಅದೇ ರೀತಿ ಮಾಡ್ಕೊಬೇಕು. ನಮ್ಮ ತಂದೆ ಆಶೀರ್ವಾದ ಇದೆ, ನಮ್ಮ ತಂದೆ ಅಭಿಮಾನ ಬೆಳಗಿದೆ. ಸರ್, ಈಗ ನಗರ ಮಟ್ಟದಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಬಹಳಷ್ಟು ಸಮಸ್ಯೆ ಅದಕ್ಕೇನು ಈಗ ಮಾದೇಮೇಟಿ ಅವರು ಇನ್ನೊಬ್ಬರ ಹಸ್ತಕ್ಷೇಪ ಅನ್ನೋದು ಬಹಳಷ್ಟು ಸಮಯ ಈಗ ನಿಮ್ಗೆ ಸಿಕ್ಕಿದೆ. ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡಿ ಏನಿಲ್ಲ, ಎಸ್ಸಕ್ಕೆ ಬೆಲೆ ಎಲ್ಲರೂ ಒಕ್ಕಟ್ಟಾಗಿ ಮಾಡ್ತಾರೆ. ಎಷ್ಟು ಗಂಟೆಗೆ ನಾಮಿನೇಷನ್ ಮಾಡ್ತೀವಿ? ನಾಳೆ 11 ಗಂಟೆ